ಭಗವದ್ಗೀತೆಯಲ್ಲಿ ಸುಮಾರು ಶ್ಲೋಕಗಳಲ್ಲಿ ಕೃಷ್ಣ ಪರಮಾತ್ಮ ಉಪದೇಶ ಮಾಡಿದ್ದಾನೆ. ಇದರ ಆರಂಭದ ಮಾತೇನು, ಕೊನೆಯ ಮಾತೇನು, ಇದನ್ನು ನಾವು ಗಮನಿಸಬೇಕು. ಜೀವ ಪರಮಾತ್ಮರ ವಿಷಯವಾಗಿ ಪರಮಾತ್ಮ ಆರಂಭದಲ್ಲಿ ಆಡಿದ ಮಾತು ಯಾವುದು ಅಂದರೆ, ನತ್ವೇ ವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಾ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ಬಾಂಧವರನ್ನು ಕಳೆದುಕೊಳ್ತೇನೆ ಅಂತ ಶೋಕ ಪಡ್ತಾ ಇರುವ ಅರ್ಜುನನಿಗೆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಬಾಂಧವರು ನಾಶವಾಗ್ತಾರೆ ಅಂತ ಇದ್ದೀಯಲ್ಲ, ಅಂದರೆ ಅಭಿಪ್ರಾಯ ಏನಿನದು? ಅವರ ಶರೀರ ನಾಶವಾಗ್ತದೆ ಅಂತ ಶೋಕ ಪಡ್ತೀಯೋ ಅಥವಾ ಅವರ ದೇಹ ನಾಶ ಆಗ್ತದೆ ಅಂತ ಶೋಕ ಪಡ್ತೀಯೋ? ಅಂದರೆ ದೇಹ ಅಥವಾ ಆತ್ಮ, ದೇಹದ ಒಳಗಿರುವ ಆತ್ಮನಿಗೆ ನಾಶವಾಗ್ತದೆ ಅಂತ ಶೋಕವೋ ಅಥವಾ ದೇಹವೇ ನಾಶವಾಗ್ತದೆ ಅಂತ ಶೋಕವೋ? ನೋಡಿ ಎಷ್ಟು ಅದು ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರು ಹಂತ ಹಂತಗಳಲ್ಲಿ ನಿರೂಪಣೆ ಮಾಡ್ತಾರೆ. ಕೃಷ್ಣ ಪರಮಾತ್ಮ ಒಂದೊಂದು ಮಾತುಗಳನ್ನಾಡುವಾಗಲೂ ಕೂಡ ಅನೇಕ ತಾತ್ವಿಕ ವಿಚಾರದ ಹಿನ್ನೆಲೆಯಲ್ಲಿ ಮಾತನಾಡಿದ್ದಾನೆ. ನೋಡಿ, ಅವರು ಈ ಚಿಂತನೆಯನ್ನು, ಜೀವರ ನಿತ್ಯತ್ವವನ್ನು ಪ್ರತಿಪಾದನೆ ಮಾಡ್ತಾನೆ ದೇವರು. ಆ ಜೀವರ ನಿತ್ಯತ್ವವನ್ನು ಪ್ರತಿಪಾದನೆ ಮಾಡಿದ ಹಿನ್ನೆಲೆಯಲ್ಲಿ ಶ್ರೀಪಾದರು ಹೇಳುತ್ತಾರೆ, ಚಾರ್ವಾಕ ಮತವನ್ನು ಕೃಷ್ಣ ಪರಮಾತ್ಮ ನಿರಾಕರಣೆ ಮಾಡಿದ್ದಾನೆ. ಯಾಕೆಂದರೆ ಚಾರ್ವಾಕರ ಮತದಲ್ಲಿ ಏನು ಹೇಳ್ತಾರೆ ಅಂತಂದರೆ, ಪುನರ್ಜನ್ಮ ಇಲ್ಲ ಅಂತ ಅವ್ರದ್ದೊಂದು ವಾದ ಇದೆ. ಅಂದರೆ ಅವ್ರು ಹೇಳೋದೇನು ಅಂದರೆ, ಈಗ ಈ ಶರೀರದಲ್ಲಿ ಏನಿದ್ದೇವೆ ಮುಗಿಯಿತು, ಈ ಶರೀರ ಹೋದರೆ ಈ ಜೀವನ ಕೆಲಸ ಮುಗಿಯಿತು, ಮತ್ತೆ ಇವನಿಗೆ ಇನ್ನೊಂದು ಜನ್ಮ ಅಂತ ಇಲ್ಲ. ಹಾಗಾದರೆ ಈಗ ಇದ್ದಾಗ ಏನು ಸುಖ ಭೋಗ ಪಡ್ತೇವೆ ಅದೇ ಸ್ವರ್ಗ ಸುಖ, ಇಲ್ಲಿದ್ದಾಗ ಏನು ಮುಳ್ಳು ಅಥವಾ 4 ಜನರ ಪೆಟ್ಟು ಮೊದಲಾದ ದುಃಖವನ್ನೇನು ಅನುಭವಿಸ್ತೇವೆ ಇದೇ ನರಕ. ಇಲ್ಲಿಯೇ ಸ್ವರ್ಗ, ಇಲ್ಲಿಯೇ ನರಕ, ಬೇರೊಂದು ಲೋಕ ಅಂತೆಲ್ಲ ಯಾರು ನೋಡಿಲ್ಲ, ಅದೆಲ್ಲ ಇಲ್ಲ, ಸುಳ್ಳು. ಇಲ್ಲಿ ಏನು ನಾವು ತಿಂತೇವೆ, ಭೋಗಾದಿಗಳನ್ನು ಮಾಡ್ತೇವೆ, ಈ ಸುಖವನ್ನು ಅನುಭವಿಸ್ಬೇಕು. ಅದಕ್ಕೆ ಅವ್ರು ಹೇಳ್ತಾರೆ, ಎಂಥ ಒಳ್ಳೆಯ ಸಂದೇಶ ಅವರದ್ದು. ಅದಕ್ಕೆ ಅವ್ರನ್ನ ಚಾರ್ವಾಕ ಅಂತ ಕರೆದದ್ದು. ಋಣಂ ಕೃತ್ವ ಘೃತಂ ಪಿಬೇತ್, ಸಾಲ ಮಾಡಿ ಆದರೂ ನೀವು ತುಪ್ಪ ತಿನ್ನಿ, ಒಟ್ಟು ಭೋಗ ಮಾಡಿಬಿಡಿ ಆರಾಮಾಗಿ, ಯಾರಿಗೊತ್ತು ಯಾವಾಗ ಸಾಯ್ತೇವೆ ಅಂತ. ನೋಡಿ, ಒಬ್ಬ ಜ್ಞಾನಿಯಾದವನು, ಸಾಧಕನಾದವನು ಬದುಕಿರೋದ್ರಲ್ಲಿ ಒಂದು ಸಲ ಆದರೂ ದೇವರ ನಾಮಸ್ಮರಣೆ ಮಾಡುವಂಥ ಉಪದೇಶ ಮಾಡಿದರೆ, ಇವರು ಹೇಳ್ತಾರೆ, ನೀನು ಸಾಲ ಮಾಡಿ ಮತ್ತೊಬ್ಬರ ತಲೆ ಒಡೆದ್ರೂ ಪರವಾಗಿಲ್ಲ, ನೀನು ಸುಖವಾಗಿ ಇದ್ದುಬಿಡು ಸಾಯೋದ್ರೊಳಗಾಗಿ, ಮತ್ತೆ ನಿನಗೆ ಜನ್ಮ ಇಲ್ಲ, ನೀನು ಮುಗೀತಿಷ್ಟೇ. ಇದಕ್ಕೆ ಅವ್ರು ಹೇಳುವಂಥದ್ದೇನು? ಹಾಗಾದ್ರೆ ಜೀವ ಅನ್ನೋದಂತೂ ಇಲ್ವಾ ಅಂದರೆ ಅವ್ರು ಹೇಳ್ತಾರೆ, ಈ ಪಾಂಚಭೌತಿಕ ಶರೀರ ನಿರ್ಮಾಣವಾಗುವಾಗ ಅನೇಕ ಪದಾರ್ಥಗಳ ಮಿಶ್ರಣದಿಂದ ಜೀವನ ಉತ್ಪತ್ತಿಯಾಗತ್ತೆ. ಈ ಪದಾರ್ಥಗಳೆಲ್ಲ ವ್ಯತ್ಯಾಸವಾಗಿ ಬೇರ್ಪಟ್ಟಾಗ ಜೀವ ನಾಶ ಆಗಿಬಿಟ್ಟ. ಈ ರೀತಿಯಲ್ಲಿ ಚಾರ್ವಾಕರ ಮತ ಇದೆ. ಇದನ್ನು ನಿರಾಕರಣೆ ಮಾಡಲಿಕ್ಕೆ ಕೃಷ್ಣ ಪರಮಾತ್ಮ ಹೇಳಿದ, ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತಿ. ದೇವರು ಈ ಚಾರ್ವಾಕ ಮತವನ್ನು ನಿರಾಕರಣೆ ಮಾಡಿದ. ನಿರಾಕರಣೆ ಮಾಡಲಿಕ್ಕೆ ದೇವರು ಮೊದಲು ಹೇಳಿದ್ದೇನು ಅಂದರೆ, ದೇಹವೇ ಆತ್ಮ ಅಲ್ಲ, ದೇಹಕ್ಕಿಂತಲೂ ಅತಿರಿಕ್ತನಾಗಿ ಒಬ್ಬ ಆತ್ಮ ಇದ್ದಾನೆ. ಆ ಆತ್ಮ ಹೇಗಿದ್ದಾನೆ? ಆ ಆತ್ಮ ಹೇಗಿದ್ದಾನೆ ಗೊತ್ತಾ? ಯಾವ ವಿಕಾರಕ್ಕೂ ಒಳಗಾಗೋದಿಲ್ಲ. ಇದೇ ಆ ಆತ್ಮನ ಪ್ರಧಾನವಾದ ವೈಶಿಷ್ಟ್ಯ. ಎಷ್ಟೇ ಬಿಸಿಲಿರಲಿ, ಎಷ್ಟೇ ಚಳಿ ಇರಲಿ, ಎಷ್ಟೇ ಗಾಳಿ ಬೀಸಲಿ, ಎಷ್ಟೇ ದಾಹ ಉಂಟಾಗಲಿ, ಆ ಆತ್ಮನಿಗೆ ಯಾವ ವಿಕಾರವೂ ಆಗಲ್ಲ. ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತ. ಈ ರೀತಿಯಾದ ಒಂದು ಚೈತನ್ಯ ಇದೆ. ಇದು ದೇಹಕ್ಕಿಂತಲೂ ಭಿನ್ನವಾದದ್ದು. ಈ ದೇಹದಲ್ಲಿ ವಾರ್ಧಕ್ಯ ಅಂತ ಬರ್ತದೆ, ಕೌಮಾರ ಅಂತ ಇದೆ, ಯೌವನ ಅಂತ ಇದೆ, ನಾನಾ ವಿಧವಾದ ವಿಕಾರಗಳು ದೇಹಕ್ಕೆ ಆಗ್ತಾ ಇದೆ. ಒಳಗಿರುವ ಚೇತನನಿಗೆ ಯಾವ ವಿಕಾರವೂ ಆಗಿಲ್ಲ. ನೋಡಿ, ಹಾಗಾದರೆ ಪರಮಾತ್ಮ ಈ ಒಂದು ಉಪದೇಶವನ್ನು ಕೊಡುವ ಮೂಲಕ, ತಥಾ ದೇಹಾಂತರ ಪ್ರಾಪ್ತಿ ಅಂತ ಹೇಳುವ ಮೂಲಕ, ಶರೀರಕ್ಕಿಂತ ಅತಿರಿಕ್ತವಾಗಿ ಆತ್ಮವೇ ಇಲ್ಲ, ಶರೀರವೇ ಆತ್ಮ ಅಂತೇನು ಚಾರ್ವಾಕರ ಆಕ್ಷೇಪಗಳಿದೆ. ಅದಕ್ಕೆ ದೇವರು ಉತ್ತರ ಕೊಟ್ಟ, ಆ ರೀತಿಯಲ್ಲಿ ಹೇಳೋದು ಸರಿಯಲ್ಲ, ಶರೀರಕ್ಕಿಂತ ಅತಿರಿಕ್ತನಾಗಿ ಆತ್ಮ ಇದ್ದಾನೆ. ಏನೋ ಕೇವಲ 4 ಪದಾರ್ಥಗಳ ಸಂಘರ್ಷವಾದಾಗ, ಸನ್ನಿಕರ್ಷವಾದಾಗ, ಒಟ್ಟು ಸೇರಿದಾಗ ಒಂದು ಜೀವನ ಉತ್ಪತ್ತಿಯಾದದ್ದಲ್ಲ. ಜೀವ ಅಂತ ಪ್ರತ್ಯೇಕ ವಸ್ತು ಇದೆ. ಈ ಪ್ರಾಕೃತವಾದ ದೇಹದ ಒಳಗೆ ಜೀವನ ಪ್ರವೇಶವಾಗ್ತದೆ. ಎಷ್ಟೋ ಸಮಯಗಳ ಕಾಲ ಪ್ರಾರಬ್ಧ ಕರ್ಮಕ್ಕನುಗುಣವಾಗಿ ದೇಹದಲ್ಲಿ ಇರ್ತಾನೆ, ಒಂದು ಸಮಯ ದೇಹದಿಂದ ಹೊರಗೆ ಹೋಗ್ತಾನೆ, ಮತ್ತೊಂದು ದೇಹವನ್ನು ಪಡೆದುಕೊಳ್ಳುತ್ತಾನೆ. ಹಾಗಾಗಿ ಜೀವನಿಗೆ ಪ್ರತ್ಯೇಕವಾದ ಒಂದು ಅಸ್ತಿತ್ವ ಇದೆ ಅಂತ ಪರಮಾತ್ಮ ತೋರಿಸುವ ಮೂಲಕ ಚಾರ್ವಾಕ ಮತವನ್ನು ನಿರಾಕರಣೆ ಮಾಡಿದ. ಈ ಚಾರ್ವಾಕ ಮತವನ್ನು ನಿರಾಕರಣೆ ಮಾಡುವ ಮೊದಲು ಮಾಯಾವಾದ ಮತವನ್ನು ನಿರಾಕರಣೆ ಮಾಡ್ತಾನೆ ದೇವರು. ಅದು ನತ್ವೇ ವಾಹಂ ಜಾತು ನಾಸಂ
ನತ್ವಂ ನೇಮೇ ಜನಾಧಿಪ. ಯಾಕೆಂದರೆ ಚಾರ್ವಾಕರು ವೇದವನ್ನೇ ಒಪ್ಪೋದಿಲ್ಲ. ಹಾಗಾಗಿ ಅವರನ್ನು ಸ್ವಲ್ಪ ನಿಧಾನ ನಿರಾಕರಣೆ ಮಾಡಿದರೂ ನಡೀತದೆ. ಯಾಕೆ ವೈದಿಕರು ಅಯ್ಯೋ ಅವ್ರ ಮಾತು ಸುಳ್ಳು ರೀ, ಅವ್ರು ಬರೀ ಲೌಕಿಕ ವಿಚಾರ ಹೇಳ್ತಾರೆ, ಆಧ್ಯಾತ್ಮಿಕ ಅವ್ರಿಗೆ ಬೇಡ, ದೇವರನ್ನು ಒಪ್ಪಲ್ಲ, ಶಾಸ್ತ್ರವನ್ನು ಒಪ್ಪಲ್ಲ ಅಂಥೇಳಿ ಹೆಚ್ಚಿನವರು ಚಾರ್ವಾಕರ ಮತವನ್ನು ಬಿಟ್ಟುಬಿಟ್ಟಾರು. ಇದು ಒಳಗಿರುವ ಚಾರ್ವಾಕತನ, ಮೇಲ್ನೋಟಕ್ಕೆ ವೈದಿಕ ವೇಷ ಇದೆ. ಹಾಗಾಗಿ ಈ ಮತದಿಂದಾಗಿ ಮನುಷ್ಯರಲ್ಲಿ ಅಜ್ಞಾನಕ್ಕೆ ಅವಕಾಶ ಇದೆ ಅಂಥೇಳಿ ಪರಮಾತ್ಮ ಮೊದಲು ಉಪದೇಶ ಮಾಡ್ತಾನೆ. ನತ್ವೇವಾಹಂ ಜಾತುನಾಸಂ ನತ್ವಂ ನೇಮೇ ಜನಾಧಿಪ. ನೋಡಿ, ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ, ಶರೀರ ನಾಶ ಆಗ್ತಾ ಇದೆ ಅಂತ ನೀನು ಶೋಕ ಪಡೋದಾದರೆ ಅದು ನಿಶ್ಚಯ. ಇವತ್ತು ನೀನು ಬಾಣ ಬಿಟ್ಟು ಅವರನ್ನು ಕೊಲ್ಲದೇ ಇದ್ದರೂ ಒಂದಲ್ಲ ಒಂದು ದಿವಸ ಭೀಷ್ಮಾದಿಗಳು ಸಾಯ್ತಾರೆ. ಹಾಗಾದ್ರೆ ನೀನು ಅವರನ್ನು ಶಾಶ್ವತವಾಗಿ ಅವರ ಶರೀರವನ್ನು ಉಳಿಸ್ಕೊಳ್ಳಿಕ್ಕಾಗೋದಿಲ್ಲ. ಹಾಗಾದರೆ ಒಳಗಿರುವ ಆತ್ಮನಾಶ ಆಗ್ತದೆ ಅಂತ ದುಃಖ ಪಡಬೇಕು. ಆ ಆತ್ಮನಿಗೆ ನಾಶ ಇಲ್ಲ. ಭೀಷ್ಮಾಚಾರ್ಯರ ಶರೀರದ ಒಳಗಿರುವ ಆತ್ಮಕ್ಕೆ ನಾಶ ಇಲ್ಲ. ಅರ್ಜುನ, ನಿನ್ನ ಶರೀರದ ಒಳಗಿರುವ ಆತ್ಮಕ್ಕೆ ನಾಶ ಇಲ್ಲ. ಅರ್ಜುನ, ನನಗೆ ನಾಶ ಇಲ್ಲ. ನತ್ವೇವಾಹಂ ಜಾತುನಾಸಂ. ನಾನು ಹಿಂದೆ ಇರಲಿಲ್ಲ ಅಂತಲ್ಲ, ನಾನು ಅನಾದಿ ಕಾಲದಿಂದ ಇದ್ದೇನೆ ಈ ಜಗತ್ತಿನಲ್ಲಿ. ನೀನಿರಲಿಲ್ಲ ಅಂತಲ್ಲ. ಈ ಪಾರ್ಥ ಅರ್ಜುನ ಮೊದಲಾದಂಥ ಅನೇಕ ಏನು ರಾಜರು ಬಂದಿದ್ದಾರೆ, ಇವ್ರು ಯಾರು ಇರಲಿಲ್ಲ ಅಂತಲ್ಲ, ಇವರೆಲ್ಲರೂ ಇದರಲ್ಲೆಲ್ಲ ಎರಡೆರಡು ನಕಾರಗಳನ್ನು ಹಾಕಿದ್ದಾನೆ ದೇವರು. ನಾವು ಕೆಲವೊಮ್ಮೆ ಹೇಳ್ತೇವಲ್ಲ, ನೀವು ಬರಲಿಕ್ಕಿಲ್ಲ ಅಂತ ಹೇಳಲಿಕ್ಕಿಲ್ಲ, ಅಂದರೆ ನೀವು ಬರಲೇಬೇಕು ಅಂತ ಅರ್ಥ. ಹಾಗೆ ಇವ್ರು ಇರಲಿಲ್ಲ ಅಂತ ಇಲ್ಲ ಅಂದರೆ ಏನರ್ಥ? ಇದ್ದೇ ಇದ್ದರು. ಹಾಗಾದರೆ ದೇವರು ತನ್ನ ಅಸ್ತಿತ್ವವನ್ನು ತ್ರಿಕಾಲದಲ್ಲಿಯೂ ಇದೆ, ನಾನು ಹಿಂದೆಯೂ ಇದ್ದೆ, ಈಗಲೂ ಇದ್ದೇನೆ, ಮುಂದೆಯೂ ಇರ್ತೇನೆ ಅಂತ ತನ್ನ ನಿತ್ಯತ್ವವನ್ನು ಹೇಗೆ ಪ್ರತಿಪಾದನೆ ಮಾಡ್ತಾ ಇದ್ದಾನೋ, ಅದರ ಜೊತೆಗೆ ಅರ್ಜುನರ ಆತ್ಮದ ನಿತ್ಯತ್ವವನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾನೆ. ಅದರ ಜೊತೆಗೆ ಭೀಷ್ಮಾದಿ ಎಲ್ಲ ಚೇತನರ ನಿತ್ಯತ್ವವನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾನೆ. ಇದೇ ಜೀವಗಳಲ್ಲಿರುವ ಭೇದ. ಇದನ್ನೇ ಮಧ್ವಾಚಾರ್ಯರು ಪ್ರತಿಪಾದನೆ ಮಾಡಿದ್ದು. ಇದು ಇವತ್ತು ಬಂದದ್ದಲ್ಲ, ನಿನ್ನೆ ಬಂದದ್ದಲ್ಲ, ಅನಾದಿ ಕಾಲದಿಂದ ಇದೆ. ಹಾಗಾಗಿಯೇ ಆಚಾರ್ಯರು ಮಾಂಡೂಕ್ಯ ಉಪನಿಷತ್ತಿನ ಒಂದು ಮಂತ್ರಕ್ಕೆ ವ್ಯಾಖ್ಯಾನ ಮಾಡುವಾಗ ಹೇಳುತ್ತಾರೆ, ಏನು ಅಂತಂದರೆ, ಪ್ರಪಂಚೋ ಯದಿ ವಿದ್ಯೇತ ನಿವರ್ತೇತ ನ ಸಂಶಯ ಅಂತ ಒಂದು ಮಾತಿದೆ. ಇದನ್ನು ನೋಡಿ ಎಷ್ಟೋ ಜನ ಹೇಗೆ ಅಂದ್ಕೊಂಡ್ಬಿಟ್ರು ಅಂದರೆ, ಪ್ರಪಂಚ ಇದೆ ಅಂದರೆ ನಾಶ ಆಗ್ತದೆ ಅಂತ ವ್ಯಾಖ್ಯಾನ ಮಾಡಿಬಿಟ್ರು. ಹಾಗಾದ್ರೆ ಇದೇ ಪ್ರಪಂಚ ಒಂದು ದಿವಸ ನಾಶ ಆಗಿಬಿಡ್ತದೆ ಅಂತ ಆಚಾರ್ಯ ಹೇಳಿದ್ರು. ಹಾಗೆ ಅರ್ಥ ಅಲ್ಲ ಅದಕ್ಕೆ. ಈ ಪ್ರಪಂಚ ಒಂದು ವೇಳೆ ನಿರ್ಮಾಣ ಆದದ್ದು, ಇದನ್ನು ಯಾರೋ ಒಬ್ಬರ ರಚನೆ ಮಾಡಿದ್ದಾರೆ ಅಂತ ಆದರೆ ನಾಶ ಆಗ್ತದೆ. ಯಾಕೆ ಲೋಕದಲ್ಲಿ ಕಂಡಿದೆ, ಒಬ್ಬ ಯಾರೋ ಒಂದು ಹೊಸದಾಗಿ ಒಂದು ಪದಾರ್ಥವನ್ನು ನಿರ್ಮಾಣ ಮಾಡಿದ, ಒಂದು 5 ವರ್ಷವೋ 10 ವರ್ಷವೋ 20 ವರ್ಷ ಇದೆ, ಮುಂದೊಂದು ದಿನ ಅದು ನಾಶ ಆಯಿತು. ಯಾರೂ ನಿರ್ಮಾಣ ಮಾಡದ ಆಕಾಶ ಯಾವ ಥರ ನಾಶ ಆಯಿತಾ? ಇಲ್ಲ. ಹಾಗಾದರೆ ಯಾವುದು ಯಾರೂ ನಿರ್ಮಾಣ ಮಾಡಿಲ್ಲ ಅದು ಯಾವತ್ತೂ ನಾಶ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಪ್ರಪಂಚೋ ಯದಿ ವಿದ್ಯೇತ, ಸಂಸ್ಕೃತದಲ್ಲಿ ಯದಿ ಅಂಥೇಳಿ ಅದೊಂದು ಆಕ್ಷೇಪ ರೂಪವಾಗಿ ಹೇಳುವ ಮಾತು. ಒಂದು ವೇಳೆ ಈ ಪ್ರಪಂಚ ಇದೆ ಅಂತಾದರೆ, ಅಂದರೆ ಈ ಪ್ರಪಂಚ ಹುಟ್ಟಿದೆ ಅಂತಾದರೆ ಒಂದು ದಿವಸ ಇದು ನಾಶ ಆಗಬೇಕಾಗ್ತದೆ. ಪ್ರಪಂಚ ಅಂದರೆ ಯಾವುದು? ಪ್ರಪಂಚೋ ಭೇದ ಪಂಚಕಃ. ಜೀವರ ಭೇದ, ಜಡರ ಭೇದ, ಜೀವ ಪರಮಾತ್ಮರ ಭೇದ, ಜಡ ಜೀವರ ಭೇದ. ಈ ಪಂಚಭೇದಗಳೇನಿದೆ ಇದು ಇವತ್ತೋ ನಿನ್ನೆಯೋ ಉತ್ಪತ್ತಿಯಾಗಿದ್ದರೆ ಒಂದು ದಿವಸ ನಾಶ ಆಗ್ತಿತ್ತು. ಅದು ಇವತ್ತು ನಿನ್ನೆ ಉತ್ಪತ್ತಿಯಾದದ್ದಲ್ಲ, ಅದು ಯಾವತ್ತೂ ನಾಶ ಆಗೋದಿಲ್ಲ. ಈ ರೀತಿಯಲ್ಲಿ ಆಚಾರ್ಯರು ಅರ್ಥ ಮಾಡಲಿಕ್ಕೆ ಕಾರಣ ಏನು ಅಂದರೆ, ಕೃಷ್ಣದೇವರು ಹೇಳ್ತಾನೆ, ನತ್ವೇ ವಾಹಂ ಜಾತುನಾಸಂ ನತ್ವಂ ನೇಮೇ ಜನಾಧಿಪ. ಎಷ್ಟು ಚೆನ್ನಾಗಿ ದೇವರು ಹೇಳಿದ್ದಾನೆ ಅಂದರೆ, ಇವತ್ತು ಇನ್ನೂ ಸಗುಣಾವಸ್ಥೆಯಲ್ಲಿದ್ದೇವೆ. ಹಾಗಾಗಿ ಇವತ್ತು ನಾನು ಬೇರೆ, ಜೀವ ಬೇರೆ, ಪರಬ್ರಹ್ಮ ಬೇರೆ ಅಂತ ಇರಬಹುದು. ಮುಂದೊಂದು ದಿನ ಅಹಂ ಬ್ರಹ್ಮಾಸ್ಮಿ ಅಂತ ಉಪಾಸನೆ ಮಾಡ್ತಾ ಬ್ರಹ್ಮ ಸಾಕ್ಷಾತ್ಕಾರವಾದಾಗ ಬ್ರಹ್ಮನೊಟ್ಟಿಗೆ ಐಕ್ಯವಾಗಿ ಬಿಡ್ತದೆ ಅಂತ ಹೇಳಿದರೆ ದೇವರು ಮುಂದೆ ವರಿಸ್ತಾನೆ, ನಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ಇವತ್ತು ಮಾತ್ರ ಅಲ್ಲ ಅರ್ಜುನ, ಮುಂದೊಂದು ದಿನ ಯಾವತ್ತಾದರೂ ಒಂದು ದಿವಸ ನಾವು ಇಲ್ಲ ಅಂತ ಆಗಬಹುದಾ ಅಂದರೆ ಯಾವತ್ತೂ ಸಾಧ್ಯ ಇಲ್ಲ. ನೀನು ಇದ್ದೇ ಇರ್ತೀಯ, ನಾನು ಇದ್ದೇ ಇರ್ತೀನಿ. ಬೇರೆ ಶರೀರಗಳು ಹೋಗೋದು ಬರೋದು ಆಗ್ತಾ ಇರ್ಬೋದು, ಒಳಗಿರುವ ಚೇತನಕ್ಕೆ ಮಾತ್ರ ಯಾವತ್ತೂ ನಾಶ ಇಲ್ಲ. ಈ ಚೈತನ್ಯದ ಅಸ್ತಿತ್ವ ಉಳಿಸಿರೋದೇನಿದೆ ಇದು ಬಹಳ ದೊಡ್ಡ ಕೊಡುಗೆ ಆಚಾರ್ಯರದು. ಅದಕ್ಕೆ ವಾದಿರಾಜ ಗುರು ಸಾರ್ವಭೌಮರು ಹೇಳಿದ್ದು, ಗುರುಮಧ್ವರಾಯರೇ ಆತ್ಮರಕ್ಷಕರೆಂದು. ಈ ಜೀವರ ಅಸ್ತಿತ್ವ ಏನಿದೆ ನೋಡಿ, ನಾವು ಎಷ್ಟು ಕಷ್ಟಪಟ್ಟು ಸಾಧನೆ ಮಾಡಿದ್ದೇವೆ. ಮಳೆ ಬರಲಿ ಬಿಸಿಲು ಬರಲಿ ನಮ್ಮ ದೇವರ ಪೂಜೆ ಮಾಡಬೇಕು ಅಂತ ಕಷ್ಟಪಟ್ಟು ಸ್ನಾನ ಮಾಡಿದ್ದಿದೆ, ಪ್ರದಕ್ಷಿಣೆ ಹಾಕಿದ್ದಿದೆ, ದೀಪಾರಾಧನೆ ಮಾಡಿದ್ದಿದೆ. ಇಷ್ಟೆಲ್ಲ ಆರಾಧನೆ ಮಾಡಿದ್ದು ಯಾವ ಆತ್ಮದಿಂದ?
ಯಾಕೆಂದರೆ ಈ ಒಂದು ಜನ್ಮದಲ್ಲಿ ಮಾತ್ರ ಮಾಡಿದ್ದಲ್ಲ, ನಮಗೆ ಅನುಭವಕ್ಕಿದೆ. ಇದನ್ನು ಸ್ವಾಮಿಗಳು ಕೂಡ ದೃಷ್ಟಾಂತಪೂರ್ವವಾಗಿ ತಿಳಿಸ್ತಾರೆ. ಒಬ್ಬನೇ ತಂದೆಗೆ 4 ಜನ ಮಕ್ಕಳಿದ್ದಾರೆ. ಒಬ್ಬನಿಗೆ ಚೆನ್ನಾಗಿ ವಿದ್ಯೆ ಹತ್ತದೆ, ಇನ್ನೊಬ್ಬನಿಗೆ ಹತ್ತುತ್ತಾ ಇಲ್ಲ. ಒಬ್ಬನಿಗೆ ಚೆನ್ನಾಗಿ ಎಲೆಕ್ಟ್ರಿಕ್ ವಿದ್ಯೆಯಲ್ಲಿ ಭಾರಿ ಪರಿಣಿತಿ ಇದೆ, ಇನ್ನೊಬ್ಬನಿಗೆ ವೈದ್ಯಕೀಯದಲ್ಲಿ ಪರಿಣಿತಿ ಇದೆ. ನೋಡಿ, ಒಬ್ಬ ತಂದೆಯ ಮಕ್ಕಳೇ 4 ಜನ. ಹಾಗಾದ್ರೆ ಅವನಿಗೆ ಅದರಲ್ಲಿ ಯಾಕೆ ಪರಿಣಿತಿ, ಇವನಿಗೆ ಇದರಲ್ಲಿ ಯಾಕೆ ಪರಿಣಿತಿ ಅಂತ ಕೇಳಿದರೆ ನಾವೇನು ಹೇಳ್ತೇವೆ? ಇವನಿಗೆ ಹಿಂದಿನ ಜನ್ಮದಲ್ಲಿ ಆ ವಿದ್ಯೆಯನ್ನು ಕಲ್ತಿದ್ದಾನೆ, ಅದಕ್ಕೆ ಈ ಜನ್ಮದಲ್ಲಿ ಸುಲಭವಾಗಿ ಬಂದಿದೆ. ಹಾಗಾದರೆ ನೋಡಿ, ವಿದ್ಯೆಯನ್ನು ಅಧ್ಯಯನ ಮಾಡಿದ್ದೇನಿದೆ ಇದು ಆತ್ಮನ ಮೂಲಕ ಜನ್ಮ ಜನ್ಮಗಳಲ್ಲೂ ನಮ್ಮ ಜೊತೆಗೆ ಬರ್ತಾ ಇದೆ. ಇದೇ ರೀತಿ ನಾವು ಮಾಡಿದ ಪುಣ್ಯ ಪಾಪಗಳು, ಎಷ್ಟು ಕಷ್ಟಪಟ್ಟು ತೀರ್ಥಕ್ಷೇತ್ರ ಯಾತ್ರೆಯನ್ನು ಮಾಡ್ತೇವೆ, ಎಷ್ಟು ಕಷ್ಟಪಟ್ಟು ವೃತ ನಿಯಮಗಳನ್ನು ಪಾಲನೆ ಮಾಡ್ತೇವೆ, ಸುಳ್ಳು ಹೇಳಬಾರ್ದು ಅಂತ ಸತ್ಯ ನಿಷ್ಠರಾಗಬೇಕು ಅಂತ ಅನೇಕ ದಿನಗಳ ಕಾಲ ಸತ್ಯದಲ್ಲಿ ಆ ನಿಷ್ಠೆಯನ್ನು ಪಾಲಿಸ್ತೇವೆ. ಇಷ್ಟೆಲ್ಲ ಪಾಲನೆ ಮಾಡಿದ್ದು ಈ ಶರೀರಕ್ಕೋಸ್ಕರ ಅಲ್ಲ, ಈ ಆತ್ಮದ ಶುದ್ಧವಾಗಲಿ, ಈ ಆತ್ಮನ ಸಾಧನೆ ಪಕ್ವವಾಗಲಿ. ಇಷ್ಟೆಲ್ಲ ಸಾಧನೆ ಮಾಡಿದ್ದು ಯಾವ ಆತ್ಮನ ಮೂಲಕವೋ ಆತ್ಮನಿಗೆ ನಾಶವನ್ನು ಮಾಡಿಬಿಟ್ಟಿದ್ರು. ಆಚಾರ್ಯರು ಹೇಳಿದರು, ಆ ಆತ್ಮನಿಗೆ ನಾಶ ಇಲ್ಲ, ಆತ್ಮ ನಿತ್ಯನಾಗಿದ್ದಾನೆ. ಇದು ನನ್ನ ಮಾತಲ್ಲ, ಕೃಷ್ಣದೇವರು ಹೇಳ್ತಾ ಇದೆ, ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪ. ನೀವು ಮಾಡಿದ ಸಾಧನೆ ಯಾವತ್ತೂ ವ್ಯರ್ಥ ಅಲ್ಲ ಅರ್ಜುನ. ನೀನು ವಿಹಿತ ಕರ್ಮವಾಗಿ ದುಷ್ಟಕ್ಷತ್ರಿಯರ ಸಂಹಾರ ಮಾಡಿದ್ದಕ್ಕೆ ಬರುವ ಪುಣ್ಯ ಏನಿದೆ, ಈ ಅರ್ಜುನ ಶರೀರ ನಾಶವಾದರೂ ಒಳಗಿರುವ ಚೇತನಕ್ಕೆ ಆ ಪುಣ್ಯ ಹಾಗೇ ಇರ್ತದೆ. ಅದು ನಿಷ್ಕಾಮವಾಗಿ ಮಾಡಿದ ಪುಣ್ಯ ಮೋಕ್ಷದವರೆಗೂ ಬರುತ್ತದೆ. ನಚೈವ ನ ಭವಿಷ್ಯಾಮಃ. ಎಷ್ಟು ಚೆನ್ನಾಗಿದೆ ನೋಡಿ, ಕೃಷ್ಣದೇವರಂತಾನೆ ಸರ್ವೇ ವಯಮತಃ ಪರಂ. ನಾವೆಲ್ಲರೂ ಕೂಡ ನಿತ್ಯರಾಗಿದ್ದೇವೆ. ಎಷ್ಟು ಸ್ಪಷ್ಟವಾದ ಜೀವಬ್ರಹ್ಮರ ಭೇದ. ದೇವರ ವಸ್ತುಸ್ಥಿತಿಯಲ್ಲಿ ನೋಡಿ, ಶರೀರಕ್ಕೆ ನಾಶವಿದೆ ವಿನಃ ಆತ್ಮಕ್ಕೆ ನಾಶ ಇಲ್ಲ ಅಂತ ಹೇಳುವಾಗ ಒಂದೇ ಪದ ಸಾಕಿತ್ತು. ಅರ್ಜುನ, ಆತ್ಮನಿಗೆ ನಾಶ ಇಲ್ಲ, ಸಾಕು. ನನಗೆ ನಾಶ ಇಲ್ಲ, ನಿನಗೆ ನಾಶ ಇಲ್ಲ, ಈ ಜೀವಗಳಿಗೆ ನಾಶ ಇಲ್ಲ, ಯಾಕೆ ಪ್ರತ್ಯೇಕವಾಗಿ ಹೇಳಬೇಕು? ಯಾಕೆಂದರೆ ನಮ್ಮಲ್ಲಿ ಜ್ಞಾನಿಗಳಾದವರು ಒಂದೊಂದು ಅಕ್ಷರ ಉಚ್ಚಾರ ಮಾಡುವಾಗ ವಿಚಾರ ಮಾಡಿ ಉಚ್ಚಾರ ಮಾಡ್ತಾರೆ. ಅದು ವ್ಯರ್ಥವಾದ ಯಾವ ಅಕ್ಷರವನ್ನು ಪ್ರಯೋಗ ಮಾಡೋದಿಲ್ಲ. ಅಂಥ ಜಗನ್ಮಾನ್ಯವಾದ ಭಗವದ್ಗೀತೆಯಲ್ಲಿ ಇಡೀ ಒಂದು ಲೈನನ್ನು ದೇವರು ಹಾಕಿದ್ದಾನೆ. ನತ್ವೇವಾಸಂ ಜಾತುನಾಹಂ ನತ್ವಂ ನೇಮೇ ಜನಾಧಿಪಾಹ. ಹಾಗಾದರೆ ಎಷ್ಟು ಭರ ಇದೆ ಕೃಷ್ಣನಿಗೆ ಅರ್ಜುನರ ನಿತ್ಯತ್ವವನ್ನು, ಆ ಆತ್ಮದ ನಿತ್ಯತ್ವವನ್ನು, ತನ್ನ ನಿತ್ಯತ್ವವನ್ನು, ಎಲ್ಲ ಭೀಷ್ಮಾದಿಗಳ ನಿತ್ಯತ್ವವನ್ನು ಸಮರ್ಥನೆ ಮಾಡುವಲ್ಲಿ. ಹಾಗೆ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರು ಬರೀತಾರೆ, ಕೃಷ್ಣ ಪರಮಾತ್ಮ ಗೀತೆಯ ಆರಂಭದಲ್ಲಿ ಈ ಶ್ಲೋಕವನ್ನು ಹೇಳುವ ಮೂಲಕ ಜೀವ ಪರಮಾತ್ಮರ ನಡುವೆಯಲ್ಲಿ ಭೇದ ಇದೆ ಅನ್ನೋದನ್ನು ಚೆನ್ನಾಗಿ ಪ್ರತಿಪಾದನೆ ಮಾಡಿದ. ಬರೀ ಆರಂಭದಲ್ಲಿ ಮಾತ್ರ ಹೇಳಿದ್ದಲ್ಲ, ಕೊನೆಯಲ್ಲಿ ಒಂದು ಮಾತನ್ನು ಹೇಳ್ತಾನೆ ದೇವರು. ಏನು ಅಂತ ಗೊತ್ತಾ? ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ. ಅರ್ಜುನ, ನಿಂಗೆಲ್ಲ ಉಪದೇಶ ಮಾಡಿದ್ದೇನೆ, ಒಂದು ನೆನಪಿಟ್ಕೋ, ಎಲ್ಲ ಜೀವಿಗಳ ಹೃದಯ ದೇಶದಲ್ಲಿ ಈಶ್ವರ ತಿಷ್ಠತಿ, ಪರಮಾತ್ಮ ಇದ್ದಾನೆ. ನೋಡಿ, ಗಮನಿಸಬೇಕಾದ್ದೇನು ಅಂದರೆ, ಉಪದೇಶ ಎಲ್ಲ ಮಾಡಿದ್ದು ಯಾವುದಕ್ಕೋಸ್ಕರ? ಯುದ್ಧದಿಂದ ವಿಮುಖನಾದ ಅರ್ಜುನ ಯುದ್ಧವನ್ನು ಮಾಡಲಿ ಅಂತ. ಅದು ದೇವರ ಕೊನೆಯಲ್ಲಿ ಅಂತಾನೆ, ಎಲ್ಲ ಜೀವಿಗಳ ಹೃದಯದಲ್ಲಿ ಈಶ್ವರ ಇದ್ದಾನೆ, ನಾರಾಯಣ ಅಂತರ್ಯಾಮಿಯಾದ ಪರಮಾತ್ಮ ಇದ್ದಾನೆ ಅನ್ನೋದನ್ನು ತಿಳಿಸಿದ್ದಾನೆ ದೇವರು. ಇದನ್ನು ತಿಳಿಸ್ಲಿಕ್ಕೆ ಕಾರಣ ಏನು ಅಂತಂದರೆ, ನೀನು ಮಾಡ್ತೇನೆ ಮಾಡೋದಿಲ್ಲ ಅಂತ ಯಾವುದೇ ನಿನ್ನ ಸಂಕಲ್ಪ ಇಲ್ಲ, ನಿನ್ನ ಸ್ವಾತಂತ್ರ್ಯ ಇಲ್ಲ. ನೀನು ಮಾಡೋದಿಲ್ಲ ಅಂದರೆ ನೀನು ಒಳಗೆ ನಿಂತ ಪರಮಾತ್ಮ ಪ್ರೇರಣೆ ಮಾಡಿ ನೀನು ಮಾಡಲೇಬೇಕು. ಹಾಗಾದರೆ ಪರಮಾತ್ಮನ ಅಂತರ್ಯಾಮಿತ್ವವನ್ನು ಜೊತೆಗೆ ಜೀವರ ಅಸ್ವಾತಂತ್ರ್ಯವನ್ನು, ಜೀವರಿಗಿಂತ ವಿಲಕ್ಷಣವಾದ ವ್ಯಕ್ತಿತ್ವವನ್ನು ಪರಮಾತ್ಮನ ಬಗ್ಗೆ ಪರಮಾತ್ಮ ಪ್ರತಿಪಾದನೆ ಮಾಡಿದ್ದಾನೆ ಕೊನೆಯಲ್ಲಿ 18ನೇ ಅಧ್ಯಾಯದ ಕೊನೆಯ ಮಾತು. ಅದಾದ ಮೇಲೆ ಮನ್ಮನಾಭವ ಮದ್ಭಕ್ತೋ ಅಂಥೇಳಿ ನನ್ನ ನಿಷ್ಠನಾಗು, ನನ್ನ ಪೂಜಾರೂಪವಾಗಿ ಕರ್ಮಾಚರಣೆ ಮಾಡು ಅಂತ ಹೇಳುತ್ತಾನೆ ದೇವರು. ಹಾಗಾದರೆ ಇಷ್ಟೆಲ್ಲ ದೇವರು ಉಪದೇಶ ಮಾಡಿ ಕೊನೆಗೆ ಹೇಳಿದ್ದೇನಂತ, ಎಲ್ಲರ ಅಂತರ್ಯಾಮಿ ನಾನು, ನೀವೆಲ್ಲರೂ ನನ್ನ ಅಧೀನ ಅಂತ. ಹಾಗಾದರೆ ಮೊದಲಿಗೂ ಜೀವ ಪರಮಾತ್ಮರ ಭೇದವನ್ನು ಹೇಳಿದ್ದಾನೆ, ಕೊನೆಯಲ್ಲಿಯೂ ಜೀವ ಪರಮಾತ್ಮರ ಭೇದವನ್ನು ಹೇಳಿದ್ದಾನೆ. ಮಧ್ಯದಲ್ಲಿ ನೀವು ಗಮನಿಸಿದರೂ ಕೂಡ ಉತ್ತಮ ಪುರುಷ ಸ್ತುನ್ಯ ಅಂತ ಬೇಕಾದಷ್ಟು ಮಾತುಗಳಲ್ಲಿ ಕೃಷ್ಣ ಪರಮಾತ್ಮ ಜೀವ ಪರಮಾತ್ಮರ ಭೇದವನ್ನೇ ಪ್ರತಿಪಾದನೆ ಮಾಡಿದ್ದಾನೆ. ಇದನ್ನೆಲ್ಲ ನೋಡುವಾಗ ಗೊತ್ತಾಗುವಂಥದ್ದೇನು ಅಂತಂದರೆ, ಪರಮಾತ್ಮನ ಸರ್ವೋತ್ತಮತ್ವ, ಜೀವ ಪರಮಾತ್ಮನ ಭೇದ. ಇದರ ಜೊತೆಗೆ ಸ್ವಾಮಿಗಳು ಮತ್ತೊಂದು ಮಾತನ್ನು ಹೇಳ್ತಾರೆ. ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ತೋರಿಸಿಕೊಟ್ಟಂತಹ ಜೀವ ಪರಮಾತ್ಮರ ಭೇದವನ್ನು ಇನ್ನೂ ಒಂದು ರೀತಿಯಲ್ಲಿ ಹೇಗೆ ನೋಡ್ಬೋದು ಅಂತಂದರೆ, ದೇವರು ಒಂದು ಕಡೆಯಲ್ಲಿ ಅರ್ಜುನರಿಗೆ ಹೇಳ್ತಾನೆ, ಅರ್ಜುನರೇ ನಿಮಗೆಲ್ಲವೂ ಗೊತ್ತಿಲ್ಲ, ನನಗೆಲ್ಲವೂ ಗೊತ್ತಿದೆ ಅಂತ ಹೇಳ್ತಾನೆ. ನೋಡಿ, ಜೀವ ಪರಮಾತ್ಮರ ವ್ಯತ್ಯಾಸ, ಜೀವರ ಸ್ಥಾನಮಾನ, ಅವರ ವ್ಯಕ್ತಿತ್ವ ಎಂಥದ್ದು, ಅವರು ಎಷ್ಟು ಸ್ತರದಲ್ಲಿ ಇದ್ದಾರೆ. ದೇವರು ನಾರಾಯಣ ಕೃಷ್ಣ ಅವನು ಎಷ್ಟು ಎತ್ತರದಲ್ಲಿದ್ದಾನೆ. ದೇವರು ಹೇಳ್ತಾನೆ, ತಾನ್ಯಹಂ ವೇದ ಸರ್ವಾಣಿ
ನತ್ವಂ ವೇತ್ಥ ಪರಂತಪ. ನಾನು ಎಲ್ಲ ತಿಳ್ಕೊಂಡಿದ್ದೇನೆ, ಯಾವ ಯಾವ ಶರೀರದಲ್ಲಿ ಯಾರ್ಯಾರು ಏನೇನು ಕರ್ಮವನ್ನು ಆಚರಣೆ ಮಾಡಿದ್ದಾರೆ ಅಂತ ಎಲ್ಲವನ್ನು ನಾನು ತಿಳಿದಿದ್ದೇನೆ. ಬರೀ ನಂದು ನಿಂದು ಒಬ್ರದ್ದು 3 ಜನ 4 ಜನರದ್ದಲ್ಲ, ಜಗತ್ತಿನಲ್ಲಿರುವ ಪ್ರತಿಯೊಬ್ಬ ಜೀವರಾಶಿಯ ಎಲ್ಲ ಶರೀರಗಳಲ್ಲಿ ನಡೆದ ಕರ್ಮಗಳ ವಿಚಾರವೂ ನನಗೆ ಗೊತ್ತಿದೆ, ನಾನು ತಿಳ್ಕೊಂಡಿದ್ದೇನೆ ಅದನ್ನು. ನಿಮಗೆ ನಿಮ್ಮ ನಿಮ್ಮ ಜನ್ಮದಲ್ಲಿ ಎಷ್ಟು ಕರ್ಮ ಮಾಡಿದ್ರಿ ಅನ್ನೋದೇ ಗೊತ್ತಿಲ್ಲ. ನತ್ವಂ ವೇತ್ಥ ಪರಂತಪ, ನಾನು ತಾನ್ಯಹಂ ವೇದ. ನೋಡಿ, ದೇವರು ತನ್ನ ಸರ್ವಜ್ಞತ್ವ ಹೇಳ್ತಾ ಇದ್ದಾನೆ. ಅರ್ಜುನಾದಿಗಳಲ್ಲಿರುವ ಅಲ್ಪಜ್ಞತ್ವವನ್ನು, ಅಜ್ಞಾನವನ್ನು, ಕಿಂಚಿಜ್ಞತ್ವವನ್ನು, ಸ್ವಲ್ಪ ಜ್ಞಾನ ಇದೆ ನಿಮಗೆ, ನಿಮ್ಮ ನಿಮ್ಮ ಕರ್ಮಗಳ ಬಗ್ಗೆಯೂ ಪೂರ್ಣ ಪರಿಚಯ ನಿಮಗಿಲ್ಲ. ಹಾಗಾದರೆ ದೇವರಿಗೆ ಎಲ್ಲಿ ಭರ ಇದೆ, ಯಾವ ತತ್ವವನ್ನು ತಿಳಿಸುವಲ್ಲಿ ದೇವರ ಸಂಕಲ್ಪ ಇದೆ ಅಂದರೆ ಪರಮಾತ್ಮನ, ಈಶ್ವರನ ಸರ್ವೋತ್ತಮತ್ವವನ್ನು. ಇದೇ ನೋಡಿ, ನಿಜವಾಗಿ ಗೀತೆಯನ್ನು ನಾವು ಕಲಿತು ತಿಳ್ಕೊಳ್ಬೇಕಾದ್ದೇನು ಅಂದರೆ ದೇವರ ಸರ್ವೋತ್ತಮತ್ವ. ಅದು ತಿಳಿದಾಗಲೇ ಗೀತೆಯ ಸಾರವನ್ನು ನಾವು ತಿಳಿದಾಗೆ ಅದು ನಮ್ಮ ಜನ್ಮದ ಸಾರ್ಥಕ್ಯವನ್ನು ಕೊಡುವಂಥದ್ದು. ಆ ದೃಷ್ಟಿಯಲ್ಲಿ ಸ್ವಾಮಿಗಳು ಆ ಚಿಂತನೆಯನ್ನು ಕೊಟ್ಟಿದ್ದಾರೆ.